ನಮಸ್ಕಾರ ಮಾರಾಯರೆ, ಎಲ್ರಿಗೂ ಮಲ್ನಾಡ್ ಹೆಜ್ಜೆ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಮ್ಮ ಗದ್ದೆ ಕಾಯ್ಲಿಕ್ಕೆ ಬಂದಿದ್ದಾಗಿತ್ತು. ನಿಮ್ಗೆ ಆಲ್ರೆಡಿ ನಾವು ಗದ್ದೆ ಬಗ್ಗೆ ಎಲ್ಲ ವಿಡಿಯೋ ಮಾಡಿ ಹಾಕಿದ್ದೀನಿ. ಆದರೆ ಇವತ್ತು ಮಾಡ್ತಿರೋ ಉದ್ದೇಶ ಏನಂದರೆ, ನಾನು ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ನೋಡಿದೆ. ಏನಂದರೆ, ಗದ್ದೆಗೆ ಮಳೆಗೇನಾದರೂ ಈಗ ಸ್ವಲ್ಪ ಒಂದು ವಾರದಿಂದ ಮಳೆ ಬೀಳ್ತಾ ಇತ್ತಲ್ಲ, ಆ ಮಳೆಗೆ ಗದ್ದೆ ಹಾಳಾದವರು ವಿಮೆ ಮಾಡಿಸ್ಬೇಕು ಅಂತ ಹೇಳಿದರು. ಮೆಸೇಜ್ ತೋರಿಸ್ತೀನಿ ನಿಮಗೆ, ಮೆಸೇಜ್ ಕೂಡ ಫೋಟೋ ಹಾಕಿರ್ತೀನಿ. ನಂಗೆ ಖುಷಿ ಆಗ್ಬಿಡ್ತು, ವಿಮೆ ಮಾಡಿಸ್ಬೋದು ಅಂತ. ಆಮೇಲೆ ಡೀಟೇಲ್ಸ್ ಓದ್ತಾ ಹೋದಾಗ ಅಲ್ಲಿ ಹೇಳಿದ್ದು RTC ಬೇಕು ಅಂತ. ನಮ್ದಿದು ಅತಿಕ್ರಮಣ ಆಗಿದ್ದಕ್ಕೆ RTC ಇರುವುದಿಲ್ಲ. ಹಾಗಾಗಿ ತುಂಬ ಬೇಜಾರಾಯಿತು. ಯಾಕಂದರೆ ನಿಮ್ಗೆ ತೋರಿಸ್ತೀನಿ ನೋಡಿ ನಮ್ಮ ಗದ್ದೆ ಹೇಗೆ ಏನಾಗಿದೆ ಅಂತ. ಆಮೇಲೆ ನಿಮಗೆ ಗೊತ್ತಾಗತ್ತೆ ಬೇಜಾರಾಗಿದ್ದು ಯಾಕೆ ಅಂತ. ನೋಡಿ, ಫುಲ್ ಬಿದ್ದೋಗಿದೆ, ಚೂರು ನಿಂತಿಲ್ಲ. ಹೀಗಾಗ್ಬಿಟ್ರೆ ಭತ್ತನೂ ಸಿಗೋದಿಲ್ಲ, ಹುಲ್ಲು ಸಿಕ್ಕರೂ ಕೂಡ ದನ ತಿನ್ನೋದಿಲ್ಲ. ಈ ರೀತಿ ಆಗಿದೆ. ಇಲ್ಲಿಂದ ಪೂರ್ತಿ ಒಂದು ಬದಿ ಕಾಣಬಹುದು, ಈ ರೀತಿ ಆಗಿದೆ. ಇದಷ್ಟೇ ಅಲ್ಲ, ನಮ್ಮ ಮನೆ ಹತ್ರ ಕೊಯ್ದು ತೋರಿಸ್ತೀನಿ. ಅಲ್ಲಂತೂ ಕೊಯ್ದು ಹಾಕಿದ್ರು. ಕೊಯ್ದು ಹಾಕಿ ಕೂಡಲೇ ಮರುದಿನ ಮಳೆ ಸ್ಟಾರ್ಟ್ ಆಯಿತು. ಒಂದು ವಾರ ಮಳೆ ನೆನೀತು, ಮೊಳಕೆ ಬಂದ್ಬಿಟ್ಟಿದೆ ಕತ್ತಲ್ಲೇ. ನೆಲಕ್ಕೆ ಹಾಸ್ಬಿಟ್ಟಿದೆ ಪೂರ್ತಿ ಗದ್ದೆ. ಇಲ್ಲಿ ನೋಡಿ, ನೋಡಿ ಮೊಳಕೆ ಬಂದಿದೆ ಈ ರೀತಿ. ಹುಲ್ಲು ಎಲ್ಲ ಕಡೆ ಮೊಳಕೆ ಬಂದ್ಬಿಟ್ಟಿದೆ. ಈಗ ನಮ್ಮ ಮನೆ ಹತ್ರ ಗದ್ದೆ ಬಿಟ್ಟಿದ್ವಿ ನಾವು. ನೋಡಿ, ಈ ತರ ಕಪ್ಪಾಗಿದೆ. ಈ ಭತ್ತ ಬೀಜಕ್ಕಂತೂ ಬರೋದಿಲ್ಲ. ನೋಡಿ, ಇಲ್ಲೆಲ್ಲ ಕಾಣಬಹುದು ಯಾವ ರೀತಿ ಮೊಳಕೆ ಬಂದಿದೆ ಅಂತ. ನೋಡಿ, ಈ ತರ ಆಗ್ಬಿಟ್ಟಿದೆ. ಬರೀ ಭತ್ತ ಮಾತ್ರ ಅಲ್ಲ, ಹುಲ್ಲು ಕೂಡ ಹಾಳಾಗ್ಬಿಟ್ಟಿದೆ. ಇದು ನಮ್ಮ ಗದ್ದೆಲಾದಂಥ ಪರಿಸ್ಥಿತಿ. ಇನ್ನು ನಮ್ಮ ಗದ್ದೆ ಮಾತ್ರ ಅಲ್ಲ, ಗದ್ದೆ ಕೊಯ್ದವರು ಯಾರಿದ್ದಾರಲ್ಲ, ಅವರೆಲ್ಲರದ್ದು ಪರಿಸ್ಥಿತಿ ಕೂಡ ಇದೇ ರೀತಿ ಆಗಿದೆ. ಮೊಳಕೆ ಬಂದ್ಬಿಟ್ಟಿದೆ, ಇಲ್ಲ ಕೊಯ್ದೆಗಿದ್ರು ಕೂಡ ಅಡ್ಡ ಬಿದ್ದುಬಿಟ್ಟು ಫುಲ್ ಹಾಳಾಗ್ಬಿಟ್ಟಿದೆ. ಇದಿಷ್ಟು ಗದ್ದೆ ಕತೆ ಆಯಿತು. ಈಗ ರಿಯಲ್ ಕತೆಗೆ ಬರ್ತೀನಿ. ಏನಂದರೆ, ನಮ್ಮೂರಲ್ಲಿರುವಂಥದ್ದು 6 ಮನೆಯವರು ಕೂಡ ಅತಿಕ್ರಮಣದಾರರೇ. ಆದರೆ ಅತಿಕ್ರಮಣ ಸದ್ಯಕ್ಕೆ ಮಾಡಿದ್ದಲ್ಲ. ನಾನು ಇನ್ನೊಂದು ಯಾವುದೋ
ಟೈಮಲ್ಲಿ ನನಗೆ ಸಿಕ್ಕರೆ ತೋರಿಸ್ತೀನಿ. ನಮ್ಮದು ಮನೆ ಕರೆ ಬಂದುಬಿಟ್ಟು 1963 ತುಂಬಿದ್ದುಂಟು. ಅಲ್ಲಿಂದ ನಮ್ಮ ಮನೆ ಕರೆ ತುಂಬ್ತಾ ಬಂದಿದ್ದೀವಿ. ಅಲ್ಲಿಂದನೂ ಕೂಡ ನಮ್ಮವರು ಅದಕ್ಕಿಂತ ಪೂರ್ವ ಅಂದರೆ ಅದಕ್ಕಿಂತ ಮುಂಚೆನೇ ಇಲ್ಲಿ ಜಮೀನು ಮಾಡಿದ್ರು ಅನ್ನೋದಕ್ಕೆ ದಾಖಲಾತಿ ಉಂಟು. ಅಂದರೆ ಮನೆ ಕರೆ ಕೊಡೋದು ಯಾವಾಗ ಅವರು ಜಮೀನು ಮಾಡಿ ಸಾಗುವಳಿ ಮಾಡಿ ಸ್ಟಾರ್ಟ್ ಮಾಡಿದ ಮೇಲೆ ಮನೆ ಕರೆ ಕೊಡುವುದು. ಅಂದರೆ ಒಂದು ಅದಕ್ಕಿಂತ 2-3 ವರ್ಷ 5 ವರ್ಷ ಮುಂಚೆ ಮಾಡಿರಬಹುದು. 60ರಲ್ಲಿ 65 ಮಾಡಿರ್ಬೋದು ಅಂತ. ಹಾಗಾದರೆ ಜಮೀನು ಮಂಜೂರಿ ಯಾಕೆ ಕೊಟ್ಟಿಲ್ಲ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ. ಇವರು GPS ಎಲ್ಲ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಈಗ ಅತಿಕ್ರಮಣದಾರರಿಗೆ ಮನೆ ಕೂಡ ಕೊಡ್ತಾ ಇದ್ದಾರೆ, ಮನೆ ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು, ಗೊತ್ತಾಯ್ತಾ? ಹಾಗಾದರೆ ಅತಿಕ್ರಮಣದಾರರಿದ್ದಾರಲ್ಲ ಅವರಿಗೆ ನೋಡಿ, ನಮ್ಮ ತೋಟನೂ ಇದೆ, ಗದ್ದೆನೂ ಇದೆ. ನಮ್ಮ ಹಾಗೆ ಎಷ್ಟು ಜನ ಇದ್ದಾರೆ ಅತಿಕ್ರಮಣದಾರರು, ಪಾಪ ತೋಟ ಗದ್ದೆ ಮಾಡ್ಕೊಂಡವರು. ಸಮಸ್ಯೆ ಏನಂದರೆ, ನಮಗೆ ತೋಟಕ್ಕೆ ಕೊಳೆ ಬರಲಿ, ಗದ್ದೆ ಹಂದಿ ಹಾಳು ಮಾಡಲಿ, ಮಳೆ ಹಾಳಾಗಲಿ, ಏನೇ ಆದರೂ ಗೌರ್ಮೆಂಟ್ ಬಳಿ ನಾವು ಹೇಳ್ಕೊಳ್ಳಿಕ್ಕೆ ಯಾವುದೋ ಒಂದು ಏನೂ ಇರೋದಿಲ್ಲ. ಯಾಕಂದರೆ ನಮ್ಮಲ್ಲಿ RTC ಇಲ್ಲದೆ ಇರೋ ಕಾರಣಕ್ಕೆ ಏನೂ ಇಲ್ಲ. ಅದಕ್ಕೋಸ್ಕರ ನನ್ನೊಂದು ರಿಕ್ವೆಸ್ಟು, ಈ ಯಾವುದೇ ಗೌರ್ಮೆಂಟ್ ಇರಲಿ, ಅವರು ಇವರು ಅಂತ ಅಲ್ಲ, ಹೌದು ಅತಿಕ್ರಮಣ ನಿಮಗೆ ಮಂಜೂರಿ ಕೊಡಲಿಕ್ಕೆ ಕಷ್ಟ ಆಗತ್ತೆ, ನಾ ಇಲ್ಲ ಅಂತ ಹೇಳ್ತಿಲ್ಲ. ನಿಮ್ಮವ್ರದ್ದೇ ಪಾಪ, ಒಬ್ಬೊಬ್ಬರದ್ದು 100,000 ಎಕರೆ ಇದೆ, ನೀವು ಯಾಕೆ ಕೊಡ್ತೀರಾ ಅಲ್ವಾ? ನಿಮ್ಗೆ ನಾಚಿಕೆ ಆಗಬೇಕು. ನಾನು ನಮ್ಮ ವಿಷಯ ಹೇಳ್ತಾ ಇಲ್ಲ, ನಮ್ಮ ಒಂದು ವಿಷಯ ಹೇಳ್ತಾ ಇಲ್ಲ ಸ್ನೇಹಿತರೆ. ಇವರಿಗೆ ರಾಜಕೀಯದವ್ರಿಗೆ ಇದ್ದಾರಲ್ಲ, ಅವರು ಮಂಜೂರಿ ಕೊಡ್ತಿದ್ರು, ಇಲ್ಲ ಅಂತಲ್ಲ, ಖುಲ್ಲಾನು ಮಾಡ್ತಿದ್ರು. ಮಂಜೂರಿ ಕೊಡ್ಲಿಕ್ಕೆ ಹೋದರೆ ಒಂದು ಲಿಮಿಟೆಡಲ್ಲಿ ಒಂದು 2 ಎಕರೆನೋ 3 ಎಕರೆನೋ ಅಷ್ಟು ಮಾಡಿಕೊಂಡು ಮಂಜೂರಿ ಕೊಡ್ಲಿಕ್ಕೆ ಹೋದರೆ ಅವ್ರದ್ದೇ ಸಂಬಂಧಿಕರದ್ದು ಇವ್ರದ್ದು ಅತಿಕ್ರಮಣ ಇರತ್ತಲ್ಲ, ಅದೇನು ಮಾಡ್ತಾರೆ, ಹೌದಲ್ವಾ? ಮತ್ತೆ ಅಷ್ಟು ಕೆತ್ತಿಗೆ ಅಲ್ವಾ? ಈ ನಮ್ಮ ಹಾಗೆ 2-3 ಎಕರೆ ಇರುವುದಲ್ಲ ಅವ್ರದ್ದು. ನಾನು ಯಾರದೇ ಹೆಸರು ತಗೋತಾ ಇಲ್ಲ, ಯಾಕಂದರೆ ಪರ್ಫೆಕ್ಟಾಗಿ ಗೊತ್ತಿಲ್ಲ. ಅವ್ರದ್ದು ಇದೆ ಅಂತ ಕೇಳಿದ್ದೀನಿ, ಯಾವ ರಾಜಕಾರಣ ಏನೋ ಗೊತ್ತಿಲ್ಲ ನನಗೆ. ಅವ್ರದ್ದು ಇದೆ, ನಾನೊಂದು ಆಲೋಚನೆ ಮಾಡಿದಾಗ ಅವ್ರದ್ದು ಇದೆ ನನಗೆ ಅನಿಸ್ತು. ಯಾಕಂದರೆ ಇಲ್ದೇಗಿದ್ರೆ ಅವರು ಒಬ್ಬರಿಗೆ ಲಿಮಿಟೆಡ್ ಮಾಡಿಬಿಟ್ಟು ಅವರಿಗೆ ಆಯಿತು, ರಾಜಕಾರಣಿಗಳು ಸಂಬಂಧಿಕರದ್ದು ಯಾರ್ದು ಅತಿಕ್ರಮಣ ಇಲ್ಲ ಅಂತಲೇ ತಿಳ್ಕೊಂಡು, ದೊಡ್ಡ ವ್ಯಕ್ತಿ ರಾಜಕಾರಣಿಗಳು ಮಾತ್ರ ಅಲ್ಲ, ದೊಡ್ಡ ಶ್ರೀಮಂತರದ್ದು, ಸ್ವಲ್ಪ ಪ್ರಭಾವಿ ವ್ಯಕ್ತಿಗಳದ್ದು ಯಾರ್ದು ಅತಿಕ್ರಮಣ ಇಲ್ಲ ಅಂತ ತಿಳ್ಕೊಂಡ್ಬಿಟ್ರೆ ನೀವು ಆಲೋಚನೆ ಮಾಡಿ, ಆಯಿತು, ಒಂದು 3 ಎಕರೆ 4 ಎಕರೆ ಅತಿಕ್ರಮಣ ಇದ್ದವರಿಗೆ ಮಿನಿಮಮ್ ಎಲ್ರಿಗೂ ಕೂಡ ಒಂದು 2 ಎಕರೆ ಕೊಡೋದು, ಬಾಕಿ 2 ಎಕರೆ ಖುಲ್ಲಾ ಮಾಡೋದು ಮಾಡ್ರೆ ಆಗ್ತಿತ್ತು, ಇಲ್ಲ ಅಂತಲ್ಲ. ಜನ ಒಪ್ಕೊಳ್ತಾ ಇದ್ರು, ಗೊತ್ತಿತ್ತು ಅವರಿಗೆ, ಗೊತ್ತಾಯ್ತಾ? ಇವ್ರು ಹಾಗೆ ಮಾಡ್ತಾ ಇಲ್ಲ. ಏನು ಮಾಡ್ತಿದ್ದಾರೆ? ಸುಮ್ಮನೆ ಇದ್ದಾರೆ, ನಮ್ಗೆ ಆಗಬೇಕು ಅಂತ. ನಾವು ಏನೇ ಮಾಡ್ಲಿಕ್ಕೆ ಹೋದ್ರು ನಮ್ಮ ಹತ್ರ RTCನೇ ಇಲ್ವೇ, ನಾವೇ ಮಾಡೋಣ, ಯಾರ ಹತ್ರ ಬೇಡಣ? RTC ಕೊಡ್ಬೇಕಾಗಿರೋದು ಯಾರು? RTC ನಮಗೆ ನಾವು ಕೊಡ್ಲಿಕ್ಕೆ ಆಗ್ತದಾ? ಇಲ್ಲ ತಾನೇ, ಗೌರ್ಮೆಂಟ್ ಕೊಡ್ಬೇಕು ತಾನೇ. ಮತ್ತೆ ಎಲ್ಲದಕ್ಕೂ RTC ಕೇಳ್ತಾರೆ. ಹಾಗಾದ್ರೆ ಖುಲ್ಲಾ ಮಾಡಬೇಕಿತ್ತು. ಯಾಕೆ ಖುಲ್ಲಾ ಮಾಡ್ಲಿಕ್ಕಾಗಲ್ವಾ? ಖುಲ್ಲಾ ಮಾಡಿ, ಯಾರು ಬೇಡ ಅಂದ್ರು? ವಿಷಯ ಏನಂದ್ರೆ, ನೀವು ನಮಗೆ RTCನೇ ಕೊಡಬೇಕು ಅಂತ ಇಲ್ಲ, ಗೊತ್ತಾಯ್ತಾ? RTC ಕೊಡಬೇಕು ಅಂತ ಇಲ್ಲ. ಮಂಜೂರಿದಾರರಿಗೆ ಎಷ್ಟು ಕೊಡ್ತಿರೋ ಅಷ್ಟು ನಮಗೆ ನಿಮ್ಮ ಸವಲತ್ತು ಬೇಡ, ಗೊತ್ತಾಯ್ತಾ? ನಮ್ಮ ರಿಕ್ವೆಸ್ಟ್ ಏನಂದರೆ, ನಮಗೊಂದು ಆಧಾರ, ನಾವು ಜಮೀನು ಕೆಲಸ ಮಾಡ್ತೀವಿ ತಾನೇ, ನಾವು ಭತ್ತ ಗದ್ದೆಯಲ್ಲಿ ದುಡಿತೀವಿ ತಾನೇ,
ಆ ನಾವು ತೋಟ ಕೆಲಸ ಮಾಡ್ತೀವಿ ತಾನೇ, ಮತ್ತೆ ನಾವೇನು ತಪ್ಪು ಮಾಡಿದ್ದೀವಿ? ಅತಿಕ್ರಮಣ, ಹೌದು ಅತಿಕ್ರಮಣ ಮಾಡಿದ್ದೀವಿ. ಎಲ್ಲೋ ಮಾಡಿದ್ದೀವಿ? ನಾವು ಹುಟ್ಟಿದ್ದೆಲ್ಲಿ? ನಾವು ಇಲ್ಲೇ ಹುಟ್ಟಿರುತ್ತಾನೆ. ಎಲ್ಲರೂ ಹಾಗಾದ್ರೆ ನಿಯತ್ತಿನೇ ಇದ್ದಾರೆ ಇಲ್ಲಿ ದೇಶದಲ್ಲಿ? ಯಾರು ತಪ್ಪೇ ಮಾಡಿಲ್ವಾ? ನಾನು ಹೇಳೋದಿಷ್ಟೇ ನಮ್ಮ ಸರ್ಕಾರಕ್ಕೆ, ಕೇಂದ್ರ ಆಗಲಿ ರಾಜ್ಯ ಆಗಲಿ, ಏನು ಗೊತ್ತಾ, ನೀವು ನಮಗೆ RTC ಕೊಡುವುದೇ ಬೇಡ, RTC ಬೇಡ, ಕೊಡಬೇಕಾಗಿಲ್ಲ. ಒಂದು ರೂಲ್ಸ್ ಮಾಡಿ, ಒಂದು ರಿಸ್ಟ್ರಿಕ್ಷನ್ ಹಾಕಿಬಿಟ್ಟು ಇನ್ನೊಂದು ಕೊಡಿ, ಒಂದು ದಾಖಲಾತಿ. ಗೊತ್ತಾಯ್ತಾ? ಏನು, ನಮ್ಮ ಹೆಸರಾಕಿ ಯಾವುದೋ ಒಂದು ಇಷ್ಟು ಎಕರೆ ಜಮೀನು ಉಂಟು, ಇಷ್ಟು ಎಕರೆ ತೋಟ ಗದ್ದೆ ಉಂಟು, ಅಷ್ಟೇ ಇರಬೇಕು. ಅದು ಜಾಸ್ತಿ ಮತ್ತೆ ತೋಟ ಮಾಡ್ಲಿಕ್ಕೆ ಹೋಗಲ್ಲ, ಅಷ್ಟೇ, ಆಯ್ತು, ಫಿನಿಶ್. ಇಷ್ಟು ಗದ್ದೆ ಉಂಟು, ಇಷ್ಟು ತೋಟ ಉಂಟು, ಅಷ್ಟೇ. ಆ ಗದ್ದೆ ತೋಟನ ನಾವು ಇರೋವರೆಗೆ, ನಮ್ಮ ಕುಟುಂಬದವರು, ನಮ್ಮ ಮಗ ಇರೋವರೆಗೆ ಮಾಡ್ತಾ ಹೋಗ್ಬಹುದು. ಅದ್ರ ಹೊರತಾಗಿ ಅದನ್ನು ಯಾರಿಗೂ ಮಾರಲಿಕ್ಕೆ ಅಧಿಕಾರ ಇಲ್ಲ ಅಂತ ಹಾಕಿ ರಿಸ್ಟ್ರಿಕ್ಷನ್ ಹಾಕಿ ಕೊಡಿ. ಒಮ್ಮೆ ಆ ಜಮೀನು ಯಾರು ಮಾಡದೆ ಹಾಗೆ ಬಿಟ್ಟು ಹೋದ್ರೆ ಅದು ನೇರವಾಗಿ ಗೌರ್ಮೆಂಟ್ ಅಂಡರ್ ಬರುತ್ತೆ ಅಂತ ಹೇಳಿ ಮಾಡಿಕೊಡಿ. ಆ ಒಂದು ದಾಖಲಾಗಿ ಇಟ್ಕೊಂಡು, ಅದು ಆರ್ಟಿಸ್ಟ್ ಆಗ್ಬೇಕಂತಿಲ್ಲ, ಅದು ಒಂದು ದಾಖಲೆ ಯಾವುದಾಗಿರ್ಬೋದು, ಒಂದು ಎಷ್ಟು ಗೌರ್ಮೆಂಟ್ ಕೊಟ್ಟಿರೋ ಒಂದು ಆಧಾರ ಆಗಿರ್ಬೋದು, ಅದ್ರ ಮೇಲೆ ನೀವು ಮಂಜೂರಿ RTC ಇದ್ದವ್ರಿಗೆ ಏನು ಕೊಡ್ತೀರಲ್ಲ ಸವಲತ್ತು, ಅದಕ್ಕಿಂತ ಅರ್ಧ ಭಾಗ ಕೊಡಿ. ಯಾರು ಬೇಡ ಅಂದ್ರು? ಪೂರ್ತಿ ಬೇಕಂತಿಲ್ಲ, ಅರ್ಧ ಕೊಡಿ. 1,000 ರೂಪಾಯಿ ಅಲ್ಲಿ ಕ್ಲೇಮ್ ಆದ್ರೆ 500 ರೂಪಾಯಿ ಕೊಡಿ ಅಲ್ವಾ? ಪೂರ್ತಿ ಕೊಡದೆ ಏನಾಗುತ್ತೆ ಹೇಳಿ, ನೀವು ಮೋಸ ಮಾಡ್ದಾಗತ್ತೆ. ಯಾಕಂದ್ರೆ ಕೆಲವೊಬ್ರು ಸದ್ಯ ಹೊಸದಾಗಿ ಅತಿಕ್ರಮಣ ಮಾಡಿದವರು ಇದ್ದಾರೆ, ಇಲ್ಲ ಅಂತಲ್ಲ, ಗೊತ್ತಾಯ್ತಾ? ಆದರೆ ಹೊಸಬರಿಗೂ ಹಳೆಬರಿಗೂ ಕಂಪೇರ್ ಮಾಡಿಬಿಟ್ರೆ ಏನಾಗುತ್ತೆ ಅಂದ್ರೆ ಹಳೆಬರಿಗೆ ಮೋಸ ಆಗ್ಬಿಡತ್ತೆ. ಯಾಕೆ ನಿಮ್ಮ ಕೆಲಸ ಮಾಡ್ಬೇಕಾದ್ರೆ ಮಾತ್ರ ನಾವು ಬೇಕಾ? ಇಲ್ಲ ನಾವು ಬೇಡ ನಿಮಗೆ? ಏನು ಮಾಡ್ತಿದ್ದೀರಾ ನೀವು ಗೌರ್ಮೆಂಟ್ನವರು? ನಾನು ಹೇಳೋದಿಷ್ಟೇ, ಒಂದು ನೀವು ಏನಾದರೂ ನಮಗೂ ಕೂಡ ಸಹಾಯ ಮಾಡಿ. ನಾವು ಈ ದೇಶದಲ್ಲೇ ಹುಟ್ಟಿದ್ದು, ಇಲ್ಲೇ ಇದ್ದವರು, ಎಲ್ಲ ಹೊರಗಿಂದ ಅಮೇರಿಕಾ ಅಥವಾ ಹೊರಗಿಂದ ಬಂದವರಲ್ಲ, ಗೊತ್ತಾಯ್ತಾ? ಅವರಿಗೆಲ್ಲ ಆಶ್ರಯ ಕೊಡ್ತೀರಾ, ಮನೆ ಕಟ್ಕೊಡ್ತೀರಾ? ಇಲ್ಲೇ ಇದ್ದವರಿಗೆ ಇಷ್ಟು ಮಾಡ್ಲಿಕ್ಕಾಗಲ್ವಾ ನಿಮಗೆ? ಬೇಜಾರಾಗತ್ತೆ. ಯಾಕಂದ್ರೆ ನಾವು ಹೋಗ್ತಾ ಇರ್ತೀವಿ, ಒಬ್ಬೊಬ್ರದ್ದು ಈ ವರ್ಷ ಅಂತೂ ಒಬ್ಬೊಬ್ರದ್ದು ಕೊಳೆ ಬಂದಿದೆ. ಹಾಗೀಗಲ್ಲ, ಪಾಪ ಏನೂ ಮಾಡ್ಲಿಕ್ಕಾಗಲ್ಲ, ಕಷ್ಟಪಟ್ಟಿದ್ದಾರೆ, ಅದ್ರ ಮೇಲೆ ನಂಬ್ಕೊಂಡಿದ್ದಾರೆ. ಹೊರಗಡೆ ಒಂದು ವಿಷಯ ಹೇಳ್ತೀನಿ, ನಮ್ಮಲ್ಲಿ ಹೊರಗಡೆ ಕೆಲಸಕ್ಕೆ ಹೋಗ್ತಾ ಇಲ್ಲ ಜಾಸ್ತಿ. ಯಾಕಂದ್ರೆ ನಮ್ಮಿಂದ ಅಪ್ ಆ್ಯಂಡ್ ಡೌನ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಮತ್ತೆ ಹೆಚ್ಚಾಗಿ ನಾವು ತೋಟದ ಕೆಲಸ ಈಗ ಆಸ್ಪಾಸ್ ಎಲ್ಲ ಬಂತು, ಬೇರೆ ಕಡೆ ಕೆಲಸ ಹೋಗೋರು ಕಮ್ಮಿ. ತೋಟ ಕೆಲಸ ಮಾಡ್ಕೊಂಡು, ಗದ್ದೆ ಕೆಲಸ ಮಾಡ್ಕೊಂಡು ಒಂದು ವರ್ಷಕ್ಕೆ ಅವ್ರದ್ದು ಕುಟುಂಬಕ್ಕೊಂದು ಸಾಕಾಗುವಷ್ಟೇ ಆಗ್ತದೆ ಬೆಳೆ, ಅಷ್ಟೇ. ಬಿಟ್ರೆ ಯಾರೂ ಇಲ್ಲಿ ಕೋಟ್ಯಾಧಿಪತಿ ಯಾರೂ ಇಲ್ಲ ಅತಿಕ್ರಮಣದಾರರು. ಗೊತ್ತಾಯ್ತಾ? ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೇನೆ. ನಾನು ನಿಮ್ಗೆ ಹೇಳುವಷ್ಟು, ಸರ್ಕಾರಕ್ಕೆ ಹೇಳುವಷ್ಟು ಬುದ್ಧಿವಂತ ಅಲ್ದೇಗಿದ್ರು ಕೂಡ ಒಂದು ಕಾಮನ್ ಸೆನ್ಸ್ ಇದೆ, ಹೇಳ್ತಾ ಇದ್ದೀನಿ. ಯಾಕೆ ಎಲೆಕ್ಷನ್ ಟೈಮಿಗೆ ಬಂದು ನೀವು ಓಟ್ ಕೇಳ್ತೀರಲ್ಲ, ಅವಾಗ ನಿಮ್ಮ ಮರ್ಯಾದೆ ಇಲ್ವ ಕೇಳಲಿಕ್ಕೆ? ನಾವು ಅತಿಕ್ರಮಣದಾರ, ನಮ್ಮ ಹತ್ರ ಅರ್ಧ ಓಟಿ ತಗೋಬೇಕು ನೀವು, ನಮ್ಗೇನು ಸವಲತ್ತಿಲ್ಲ, ಯಾಕೆ ಓಟ್ ಕೇಳ್ತೀರಾ? ಬಿಟ್ಟಾಕಿ ನಮ್ಮನ್ನ ನಮ್ಮ ಪಾಡಿಗೆ, ನಾವು ಇರ್ತೀವಿ. ಅತಿಕ್ರಮಣದಾರರು ಮಾತ್ರ ತಪ್ಪು ಮಾಡಿದ್ದಾರೆ, ಅವರಿಗೇನು ಸವಲತ್ತಿಲ್ಲ, ಏನು ಕೊಡ್ಲಿಕ್ಕಾಗಲ್ಲ ಅಂದ್ರೆ ಯಾರು ತಪ್ಪೇ ಮಾಡಿಲ್ಲ ಅಂತ ಆಯ್ತು ಅಲ್ವಾ? ಹಾಗಾಗಿ ನಾನು ಹೇಳೋದಿಷ್ಟೇ ಸರ್ಕಾರಕ್ಕೆ, ದಯವಿಟ್ಟು ರಿಕ್ವೆಸ್ಟ್. ಇಷ್ಟೊತ್ತು ನನಗೆ ಬೇಜಾರಾಯಿತು ಏನೋ ಹೇಳಿದೆ, ಆದರೆ ಒಂದು ಮಾತು ಹೇಳೋದಷ್ಟೇ ಸರ್ಕಾರಕ್ಕೆ, ಕೇಂದ್ರ ರಾಜ್ಯ ಯಾವುದೇ ಏನೇ ರಿಸ್ಟ್ರಿಕ್ಷನ್ ಇರಲಿ, ದಯವಿಟ್ಟು ರಿಸ್ಟ್ರಿಕ್ಷನ್ ಬೇಡ ಅಂತ ಹೇಳೋದಿಲ್ಲ. ಯಾಕಂದ್ರೆ ನನಗೂ ಗೊತ್ತು ಸಮಸ್ಯೆ, ಕೊಡ್ಲಿಕ್ಕೆ ಹೋದ್ರೆ ಏನಾಗ್ತದೆ ಹೇಳಿ. ಮಂಜೂರಿ ದಯವಿಟ್ಟು ಮಂಜೂರಿ ಕೊಡಬೇಡಿ, ಮಂಜೂರಿ ಕೊಡಲೇಬೇಡಿ. ಹಾಗೇ ಇಲ್ಲಿ ಕೊಡಿದಾರೆ ಕೊಡಿ, ಇಲ್ಲ ಕೊಡಲೇಬೇಡಿ, ತೀರ್ಮಾನ ಮಾಡಬೇಡಿ, ಹೀಗೆ ಇಲ್ಲಿ. ಆದರೆ ಒಂದು ಆಧಾರ ಏನಾದ್ರು ಕೊಡಿ. ಆದರೆ ಯಾರ್ದು ಕರೆಕ್ಟ್ ದಾಖಲಾತಿ ಉಂಟು ಅವ್ರಿಗೆ ಮಂಜೂರಿ ಕೊಡಲೇಬೇಕಾಗತ್ತೆ. ರೂಲ್ಸ್ ಮಾಡೋದು ನೀವೇ, ತೆಗೆಯೋದು ನೀವೇ, ನಾವೇನು ಆಟದ ಬೊಂಬೆಗಳಂತೂ ಅಲ್ಲ, ಗೊತ್ತಾಯ್ತಾ? ಹಾಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ಏನಾದರೂ ಮಾಡಿ ಒಂದು ಆಧಾರ ಕೊಡಿ. ನಾವು ಎಲ್ಲೋ ಹೋದಾಗ ಏನೋ ಒಂದು 1,000-5,000 ಸಾಲ ಮಾಡಬೇಕು ಅಂದ್ರೂ ಕೂಡ ನಮ್ಗೆ ಸಿಗಲ್ಲ, ಯಾಕಂದರೆ RTC ಇಲ್ಲ. ಬೆಳೆ ಸಾಲ ಸಿಗೋದಿಲ್ಲ, RTC ಇಲ್ಲ.
ಪ್ರತಿಯೊಂದಕ್ಕೂ ಆರ್ ಟಿ ಸಿ ಇಲ್ಲ. ನಾವೇನು ಮಾಡೋ ಹಾಗೆ ಇಲ್ಲ. ನಾವು ಊಟ ಮಾಡೋ ಹಾಗೂ ಇಲ್ವ? ಹಾಗಾದರೆ ಕಷ್ಟಪಡ್ತೀವಲ್ವ ನಾವು ಕೆಲಸ ಮಾಡಿ. ನಾವು ನಿಮ್ಮ ಹತ್ರ ಏನೋ ಬಂದು ಬೇಡ್ತೀವ ನಮ್ಮ ಫ್ರೀ ಕೊಡಿ, ಏನು ಕೊಡಿ ಅಂತ? ಇಲ್ಲ. ನಮ್ಮ ಪಾಡಿಗೆ ನಾವು ನಮ್ಮ ಗದ್ದೆ ನಾವೇ ಮಾಡ್ಕೋತೀವಿ. ಗದ್ದೆ ಆಯಿತು, ತೋಟ ಮಾಡ್ಕೋತೀವಿ. ಇಷ್ಟು ವರ್ಷ ಮಾಡಿದ್ದೀವಲ್ವ? ಅದಕ್ಕೋಸ್ಕರ ಏನಾದರೂ ಒಂದು ಆಧಾರ ಕೊಟ್ಟು ಮಾಡಿ, ಜನರಿಗೆ ಒಂಚೂರು ಹೆಲ್ಪ್ ಆಗಲಿ. ನಾನು ಎಲ್ಲ ಕಡೆ ಹೋಗಿದ್ದೀನಿ, ಎಲ್ಲ ಕಡೆ ಹೋಗಿ ಬಂದಿದ್ದೀನಿ. ಪಾಪ ಎಲ್ಲರೂ ಕೀಡು ಪರಿಸ್ಥಿತಿಯಲ್ಲಿದ್ದಾರೆ ಈ ವರ್ಷ. ಎಷ್ಟು ಕಷ್ಟ ಆಗಿದೆ ಅವರಿಗೆ. ಈ ಮಳೆ ಅಂತೂ ಎಲ್ರಿಗೂ ಕಾಟ ಕೊಟ್ಟಿದೆ, ಒಬ್ಬರನ್ನೂ ಬಿಟ್ಟಿಲ್ಲ. ಗದ್ದೆ ಕೊಯ್ದು ಹಾಕಿದವ್ರ ಪರಿಸ್ಥಿತಿ ಪಾಪ. ದನ ಸಾಕಿದ್ದಾರೆ, ಏನೇನೋ ಇದ್ದಾರೆ, ಏನೇನೋ ಮಾಡ್ತಿದ್ದಾರೆ, ಕಷ್ಟಪಡ್ತಿದ್ದಾರೆ. ದನಿಗೆ ಹುಲ್ಲು ಬೇಕು ಅಂದರೆ ಹುಲ್ಲಿಲ್ಲ, ಭತ್ತನೇ ಇಲ್ಲ, ಅದು ತಂದ್ಕೋಬೇಕು. ಇಷ್ಟೆಲ್ಲ ರಾಮಾಯಣ ಇದೆ. ಒಂಚೂರು ಮಾನವೀಯತೆಯಿಂದ ನಿಮಗೆ ನಿಮ್ಮ ರೂಲ್ಸ್ ರೆಗ್ಯುಲೇಷನ್ಸ್ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಅದು ಒಂಚೂರು ಮಾನವೀಯತೆ ತೋರಿಸ್ಬಿಟ್ಟು ಆ ರೂಲ್ಸಿಂದ ಹೊರಗೆ ಬಂದುಬಿಟ್ಟು ಒಂಚೂರು ಮಾಡಿದ್ರೆ ಯಾರು ಏನು ಹೇಳ್ತಾ ಇಲ್ಲ. ಡಿಪಾರ್ಟ್ಮೆಂಟ್ ಅವರು ಕೂಡ ಬಗ್ತಾರೆ. ಒಂದು ರಿಸ್ಟ್ರಿಕ್ಷನ್ ಇಟ್ಬಿಟ್ಟು ಕೊಟ್ಬಿಟ್ರೆ. ಕೇವಲ ಮಳೆಯಿಂದ ಮಾತ್ರ ಬೆಳೆ ಹಾಳಾಗಿದೆ ಅಂದ್ಕೊಂಡ್ರೆ ಇದು ತಪ್ಪಾಗುತ್ತೆ. ನೋಡಿ, ನಮ್ಮ ಕೇಶವ ಮರಾಠಿ ಅಂತ ನಮ್ಮ ಅಜ್ಜ ಅಂತ ಅವ್ರ ಮನೆ ಇದೆ. ನೋಡಿ ಇದು ಹಂದಿ ಕಾಟ. ಹಂದಿ ಬಂದ್ಬಿಟ್ಟು ಪೂರ್ತಿ ಗದ್ದೆ ಹಾಳು ಮಾಡಿಬಿಟ್ಟಿದೆ. ನೋಡಿ ಇಲ್ಲಿ ಮತ್ತೆ ಅಲ್ಲಿ, ಆ ಕಡೆ ಎಲ್ಲ. ಯಾಕಂದರೆ ಗದ್ದೆ ಮಧ್ಯೆ ನಾವು ಹೋಗ್ತಾ ಇಲ್ಲ. ಹೋಗ್ಬಿಟ್ರೆ ನಮಗೂ ಹಂದಿಗೂ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ಹಾಗಾಗಿ ಗದ್ದೆ ಮಧ್ಯೆ ಹೋಗ್ತಾ ಇಲ್ಲ. ಎಲ್ಲ ಕಡೆ ಎಲ್ಲ ಹುಲ್ಲು ಬಿದ್ದುಬಿಟ್ಟಿದೆ. ಹಂದಿನೂ ಹಾಳು ಮಾಡಿದೆ. ನಮ್ಮ ಕಷ್ಟ ಯಾರ ಹತ್ರ ಹೇಳ್ಕೊಳ್ಳೋಣ? ಯಾರ ಹತ್ರ ಹೇಳ್ಕೊಳ್ಳಿಕ್ಕಾಗುವುದಿಲ್ಲ. ಇಷ್ಟು ವರ್ಷ ಅನುಭವಿಸಿದ್ದೀವಿ. ಆದರೆ ಇನ್ಮುಂದೆ ಈ ಥರ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಆದರೂ ಸರ್ಕಾರ ಎಚ್ಚೆತ್ತುಕೊಳ್ಳಿ. ಅತಿಕ್ರಮಣದಾರರ ಬಗ್ಗೆ ಒಂಚೂರು ಕಾಳಜಿ ತೋರಿಸಿದ್ರೆ ನಾವು ಕೂಡ ನಿಮ್ಮವರೇ. ನಾವು ಕೂಡ ನಿಮ್ಗೆ ಓಟ್ ಹಾಕಿದ್ದೀವಿ. ನಮಗೇನೇ ಸಮಸ್ಯೆ ಆದರೂ ಕೂಡ ಇರೋದು ಮತ್ತೆ ಸಿಗೋದು ಸರ್ಕಾರದ ಆಸರೆನೇ. ಎಲ್ಲ ಹೇಳಿದ್ದೀನಿ, ಹೇಳಬೇಕಾಗಿರೋದನ್ನು ಹೇಳಿದ್ದೀನಿ. ನನ್ನ ಒಂದು ವಿನಂತಿ ಏನಂದರೆ, ದಯವಿಟ್ಟು ನಮ್ಮನ್ನು ಬೇರೆಯವರಾಗಿ ನೋಡಬೇಡಿ. ಯಾಕಂದರೆ ಯಾರು ಮಂಜೂರು ಜಮೀನವರು ಇದ್ದಾರಲ್ಲ, ಅವ್ರಿಗೆ ಮತ್ತು ನಮಗೆ ವ್ಯತ್ಯಾಸ ಏನಂದರೆ ಕೇವಲ RTC ಮಾತ್ರ ನಮ್ಮಲ್ಲಿ ಇಲ್ಲದೆ ಇರುವಂಥದ್ದು. ಬಾಕಿ ಎಲ್ಲ ಕೂಡ ಎಲ್ಲ ಸಮಸ್ಯೆ ಕೂಡ ನಮಗೂ ಇದೆ. ನಮಗೆ RTC ಇಲ್ಲ ಅನ್ನೋ ಕಾರಣಕ್ಕೆ ಪ್ರಾಣಿ ಹಾನಿ ಮಾಡಲ್ಲ ಅಂತಲ್ಲ, ಪ್ರಾಣಿ ಗೊತ್ತಾಗಲ್ಲ ಹಾನಿ ಮಾಡಬಾರ್ದು ಅಂತ. ಇನ್ನು ಪಾಪ ಇವ್ರಿಗೆ RTC ಇಲ್ಲ, ತೊಂದರೆ ಕೊಡಬಾರ್ದು ಹೇಳಿ ಮಳೆಗೂ ಗೊತ್ತಾಗೋದಿಲ್ಲ ಅಲ್ವೇ? ಹಾಗೆ ಗೊತ್ತಾಗ್ಬಿಟ್ಟಿದ್ರೆ ಮಳೆ ಬರ್ತಾನೆ ಇರಲಿಲ್ಲ. ನಾವು ಪ್ರಕೃತಿಗೆ ಬೈಲಿಕ್ಕಾಗೋದಿಲ್ಲ. ನಮಗೆ ಅಂತ ಮಾಡ್ಕೊಂಡಿರೋದೇನು? ಗೌರ್ಮೆಂಟ್, ಸರ್ಕಾರ, ನಾವೇ ಆಯ್ಕೆ ಮಾಡ್ಕೊಂಡಿರೋದು. ಹಾಗಂದ್ಮೇಲೆ ಆ ಸರ್ಕಾರ ನಮ್ಮನ್ನು ಸ್ವಲ್ಪ ನಿಷ್ಕಾಳಜಿಯಿಂದ ನೋಡ್ತಿದೆ ಅಂದಾಗ ನಮ್ಗೆ ಬೇಜಾರಾಗತ್ತೆ. ಯಾಕೆ? ವೋಟಿಂಗ್ ಸಮಯದಲ್ಲಿ ನೆನಪಿಗೆ ಬರುವಂತಹ ನಾವುಗಳು ಈ ವಿಷಯದಲ್ಲಿ ನೀವು ಒಂಚೂರು ಅಲ್ಲ, ತುಂಬ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ದಯವಿಟ್ಟು ಈ ಥರ ಮಾಡಬೇಡಿ. ತುಂಬ ಕುಟುಂಬಗಳು ಅತಿಕ್ರಮಣವನ್ನೇ ಮಾಡಿಕೊಂಡು ಅದರ ಆಧಾರದ ಮೇಲೆ ಜೀವನ ಮಾಡ್ತಾ ಇದ್ದಾವೆ. ಎಲ್ರಿಗೂ ಒಂದು ಆಧಾರ ಮಾಡಿಕೊಡಿ ಅಂತ ಹೇಳ್ತೇನೆ. ಇನ್ನು ಮುಂದೆ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಷಯಗಳ ಬಗ್ಗೆ ನಾನು ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಯಾಕಂದರೆ ಸರ್ಕಾರಕ್ಕೆ ನಾವು ನಮ್ಮ ಕಷ್ಟವನ್ನು ಅರಿವು ಮಾಡಬೇಕಾಗತ್ತೆ. ಅವರಿಗೂ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಈ ಸಮಸ್ಯೆ ಇಂಥ ಸಮಸ್ಯೆ ಎಲ್ಲ ಬರುತ್ತೆ. ಗೊತ್ತಿದ್ರೂ ಕೂಡ ಅವರ ಗಮನಕ್ಕೆ ಬರದೇ ಇರಬಹುದು. ಹಾಗಾಗಿ ಅವರ ಗಮನಕ್ಕೆ ತರಬೇಕು ಅಂತ ನನ್ನೊಂದು ಪುಟ್ಟ ಪ್ರಯತ್ನ. ಇದು ಅತಿಕ್ರಮಣದಾರರ ಸಮಸ್ಯೆಯ ಬಗ್ಗೆ ಕೇವಲ ಒಂದು ಭಾಗವಷ್ಟೇ. ಇನ್ನು ಮುಂದೆ ಹಲವಾರು ಸಮಸ್ಯೆಗಳೊಟ್ಟಿಗೆ
ಮತ್ತೆ ಬರ್ತೇನೆ. ಮತ್ತೆ ಕಾಯ್ತಾ ಇರಿ. ಅಲ್ಲಿವರೆಗೂ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತೇನೆ. ಯಾಕಂದರೆ ಇದು ನಾನು ಒಬ್ಬನ ಅಥವಾ ನಮ್ಮ ಮನೆಯ ಒಂದು ಪರಿಸ್ಥಿತಿ ಅಲ್ಲ. ನಾನು ಉದಾಹರಣೆಗೋಸ್ಕರ ಮಾತ್ರ ನಮ್ಮ ಮನೆಯ ಒಂದು ಜಮೀನಿನಲ್ಲಿ ಆದಂತಹ ಘಟನೆಗಳನ್ನು ತೋರಿಸಿದ್ದು. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ಕಡೆಯಲ್ಲಿ ಆದಂತಹ ಒಂದು ಅತಿಕ್ರಮಣದಾರರ ಮಾಹಿತಿಯನ್ನು ಪಡೆದು ನಿಮ್ಮ ಮುಂದೆ ಇಡ್ತೇನೆ. ಈ ಮುಖೇನ ಎಲ್ಲ ಅತಿಕ್ರಮಣದಾರರ ಪರವಾಗಿ ನಾನು ಸರ್ಕಾರದ ಮುಂದೆ ವಿನಂತಿ ಮಾಡುವುದೇನೆಂದರೆ, ದಯವಿಟ್ಟು ನಾವು ಕೂಡ ಫಲಾನುಭವಿಗಳು ಇದ್ದೀವಿ, ನಮಗೂ ಕೂಡ ಏನಾದರೂ ಒಂದು ಸೌಲಭ್ಯವನ್ನು ಕೊಡಿ ಅಂತ ಹೇಳ್ತೇನೆ. ಮನೆಯನ್ನು ಕೊಡ್ತಾ ಇದ್ದೀರಾ, ಅದ್ರ ಜೊತೆಗೆ ಒಂದು ಆಧಾರವನ್ನು, ಜಮೀನಿಗೆ ಒಂದು ಆಧಾರವನ್ನು ಕೊಡಿ ಅಂತ ಹೇಳಿ ನನ್ನ ಮಾತಿಗೆ ಪೂರ್ಣ ವಿರಾಮ ಇಡ್ತಾ ಇದ್ದೇನೆ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ, ದಯವಿಟ್ಟು ಯಾರು ಈ ವಿಷಯಕ್ಕೆ ಸಂಬಂಧಪಟ್ಟವರು ಯಾರು ಇದ್ದಾರೋ ಅವರಿಗೆ ಮುಟ್ಟುವ ತನಕ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತೇನೆ. ಯಾಕಂದರೆ ಇದು ನನ್ನ ಮೊದಲ ಭಾಗ, ಅತಿಕ್ರಮಣದ ಮೊದಲ ಭಾಗ. ಅತಿಕ್ರಮಣದ ಬಗ್ಗೆ, ಸಮಸ್ಯೆಗಳ ಬಗ್ಗೆ ಮಾಡಿದರೆ 100 ಸಂಚಿಕೆಗಳನ್ನು ಮಾಡಬಹುದು. ಆದರೆ ಆ ರೀತಿ ಅಲ್ಲ, ಮಾಡಬೇಕು ಅಂತ ಅಲ್ಲ. ನಮ್ಮ ಸಮಸ್ಯೆಗಳು ಏನಿದ್ರು ನಾವು ಹೇಳ್ಕೋಬೇಕಾಗತ್ತೆ, ಇಲ್ಲ ಅವ್ರಿಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಈ ಮುಖೇನ ಒಂದು ಹೇಳ್ಕೊಳ್ಬೇಕು ಅನ್ನೋದಕ್ಕೆ ನಾನು ಬಂದಿದ್ದೀನಿ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಕಮೆಂಟ್ ಕೊಡೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ನಾನು ಯಾವ ರೀತಿ ವಿಷಯನ ಹೇಳಬೇಕು, ಸರ್ಕಾರಕ್ಕೆ ಮುಟ್ಟಿಸಬೇಕು ಅನ್ನೋ ವಿಷಯದಲ್ಲಿ ನೀವು ನನಗೆ ಸಲಹೆ ಕೊಡಲೇಬೇಕು. ತಪ್ಪಾಗಿದ್ದರೂ ಕೂಡ ನನಗೆ ನೀವು ಸಲಹೆ ಕೊಡಬೇಕು. ಹಾಗೆಯೇ ನಿಮಗೇನಾದರೂ ಇದ್ರ ಬಗ್ಗೆ ನಿಮಗೆ ಜಾಸ್ತಿ ಮಾಹಿತಿ ಗೊತ್ತಿದ್ದರೆ ದಯವಿಟ್ಟು ತಿಳಿಸ್ಕೊಡಿ, ಅದನ್ನು ಕೂಡ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತೇನೆ. ಇಷ್ಟೇ, ಮತ್ತೆ ಸಿಗೋಣ. ಮತ್ತೆ ಇನ್ನೊಂದು ವಿಷಯವನ್ನು ಇಟ್ಟುಕೊಂಡು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೆ ಖುಷಿಯಾಗಿರಿ, ಖುಷಿಯಿಂದ ನಿಮ್ಮ ಲೈಫನ್ನು ಎಂಜಾಯ್ ಮಾಡಿ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.